ಇವತ್ತು ಅದಕ್ಕೆ ಕಾಣಿಸ್ತಿಲ್ಲ. ನನಗೆ ಬಾ ಒಳಗೋಗಿ ಪೂಜೆ ಮಾಡಿಸ್ಕೊ ಬರೋಣ. ಇಲ್ಲಿ ಅಮ್ಮ, ನಾನು ದೇವಸ್ಥಾನಕ್ಕೆ ಅಂತ ಬಂದಿಲ್ಲ, ಹಿಂಗೆ ಹೋಗ್ತಾ ಇದ್ನಲ್ಲ, ನಿಮ್ಮಿಬ್ಬರನ್ನ ನೋಡಿದೆ, ಅದಕ್ಕೆ ನಿಂತ್ಕೊಂಡೆ. ಅಂದಂಗೇನು ಗಂಡ ಅಂತ ಇಬ್ಬರು ಇವತ್ತು ದೇವಸ್ಥಾನ ಕಡೆ ಬಂದ್ಬಿಟ್ಟಿದ್ದೀರಲ್ಲ? ಹ್ಞೂ ಅಣ್ಣ, ಅದೇನಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಮಗ ಒಂದು ಅಂಗಡಿ ನೋಡ್ತಾ ಇದ್ದಾನೆ, ಅದೇನಾದರೂ ಒಳ್ಳೆ ರೀತಿಯಲ್ಲಿ ಆದರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ದೇವ್ರು ಕೇಳ್ಕೊಂಡಿದ್ದೆ, ಅದಕ್ಕೆ. ಹ್ಞೂ ಬಾಬಾ, ಒಳ್ಳೆ ಅಂಗಡಿ, ಜಾಗನೂ ಚೆನ್ನಾಗಿದೆ, ಅಂಗಡಿ ಅಂತೂ ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ವಿಶಾಲವಾಗಿ ಎಲ್ಲ ಚೆನ್ನಾಗಿದೆ ಮಾವ. ಏನು ಅಂಗಡಿನಾ? ಆಗೋಯ್ತು ಅಂಗಡಿ ಹಂಗಂದ್ರೆ? ಅಲ್ಲಮ್ಮ, ನೀನು ಅವತ್ತು ಹೇಳಿದ್ದಷ್ಟೇ, ಮತ್ತೆ ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಿಲ್ವಲ್ಲ? ನಾನು ನಿಮಗೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಹೌದಾ, ಅಂಗಡಿ ಆಯಿತಾ? ಅದಂಗೆ ಅಂಗಡಿ ನೋಡೋಕ್ಕೆ ಯಾರ್ಯಾರು ಹೋಗಿದ್ದಿದ್ರಿ? ಇನ್ನೇನು ಬಾಬಾ, ನಾನು ಮತ್ತು ನನ್ನ ಮಗ ಇಬ್ಬರೇ ಹೋಗಿದ್ದಿದ್ದು. ಈ ನಿನ್ನ ತಂಗಿನ ಕರೆದೆ, ಇವಳು ಬರಲ್ಲ ಅಂದ್ಲು, ಹಾಗಾಗಿ ನಾವಿಬ್ಬರೇ ಹೋಗಿದ್ರಿ. ಓ, ನೀನು ಮತ್ತು ಮನೋಜ ಇಬ್ಬರು ಹೋಗಿದ್ರಾ? ಒಳ್ಳೇದಾಯ್ತು ಬಿಡು. ಅಂದಂಗೆ ಚೆನ್ನಾಗೈತೆ ಅಂಗಡಿ? ಅಯ್ಯೋ ಅಣ್ಣ, ಅಂಗಡಿ ಮನೋಜ್ಗಲ್ಲ. ಆ ಮನೋಜ್ಗಲ್ಲ ಅಂದರೆ ಮತ್ತೆ ಯಾರಿಗೆ? ಅಯ್ಯೋ ಅಣ್ಣ, ನಮ್ಮ ಸುನಿಲ್ಗೆ. ಅಲ್ಲ ಸುನೀಲ್ಗ? ಅಲ್ಲ ಅವ್ನು ಆರಾಮಾಗಿ ಕೆಲ್ಸಕ್ಕೆ ಹೋಗ್ತಾವನ್ನಲ್ಲ. ನಾನು ಅಂದ್ಕೊಂಡಿದ್ದೆ ಮನೋಜ್ಗೇನೋ ಅಂತ. ಸುನೀಲ್ಗ? ಅಯ್ಯೋ ಮಾವ, ಅವನಿಗೇನು ಕಮ್ಮಿ ಆಗಿದೆ? ಮನೋಜನಿಗೆ ಆರಾಮಾಗಿ ಓದ್ಕೊಂಡಿದ್ದಾನೆ, ಆ ಕೆಲಸ ಮಾಡ್ತಾನೆ. ಕೆಲಸನ ಕೇಳಿದೆ, ಜಮೀನಿದೆಯಲ್ಲ ಅದರಲ್ಲೇ ನೋಡ್ಕೊಂಡು ಹೋಗ್ತಾನೆ. ಅದನ್ನು ಬಿಟ್ಬಿಟ್ಟು ಅವನಿಗೆ ಅಂಗಡಿ ಕಡೆಗೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದ್ರ ಬಗ್ಗೆಲ್ಲೂ ನಮ್ಮ ಸುನೀಲಿಗೆ ತುಂಬ ಇಂಟ್ರೆಸ್ಟ್ ಇದೆ, ಅದಕ್ಕೆ ಅವನಿಗೆ ಕೊಡ್ಸಿದ್ದು ನಾನು. ಹೌದಾ? ಹಂಗಂದ್ರೆ ಮನೋಜ ಏನು ಮಾಡ್ತಾನಂತೆ? ಹೊಲದಲ್ಲಿ ಕೆಲಸ ಮಾಡ್ಕೊಂಡಿರ್ತಾನಂತ, ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡು. ಅಲ್ಲಮ್ಮ, ಕೊಡ್ಸಿದ್ರೆ ಹೆಂಗಿದ್ರು ಅವನಿಗೆ ಕೊಡಿಸ್ಬೇಕಾಗಿತ್ತು ಮನೋಜನಿಗೆ. ಅವನೇ ನೋಡ್ಕೊತ ಇದ್ನೋ ಏನೋ ಅಂಗಡಿನ. ಅದು ಅಲ್ಲದೆ ನನ್ನ ಮಗಳು ಓದೋಳಲ್ಲ, ಅವಳು ಅಂಗಡಿ ಕಡೆ ಕೂತ್ಕೊಂಡು ಸ್ವಲ್ಪ ನೋಡ್ಕೊತಾ ಇದ್ಲು. ಇಬ್ಬರು ಹೊಂದಾಣಿಕೆಯಿಂದ ಹೋಗ್ತಾ ಇದ್ರು ಏನೋ. ನಾನು ಹಂಗೆ ಲೆಕ್ಕ ಮಾಡಿದ್ದೆ ಬಿಡಿ, ಮನೋಜನಿಗೆ ಅಂಗಡಿ ಅಂತ. ಇವಾಗ ನೋಡಿದ್ರೆ ನೀವು ಸುನೀಲಿಗೆ ಅಂತ ಹೇಳ್ತಾ ಇದ್ದೀರಲ್ಲ. ಅಯ್ಯೋ ಅಣ್ಣ, ನೀನು ಹಂಗೆ ಅನ್ಕೊಂಡ್ಯಾ? ಇಲ್ಲ ಅಣ್ಣ, ನಾವು ಅಂಗಡಿ ನೋಡಿದ್ದು ಸುನಿಲ್ಗಂತಾನೆ. ಹೋಗ್ಲಿ ಬಿಡಿ, ಅವನಿಗಿದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಅವನ್ನ ನಾವು ಮೊದಲೇ ಕೇಳಿದ್ವಿ. ಅವನೇ ಹೇಳ್ದೆ, ನಂಗೆ ಇದೆಲ್ಲ ಏನು ಬೇಡ, ನಾನು ವ್ಯವಸಾಯ ಮಾಡ್ಕೋತೀನಮ್ಮ, ನಾನು ಅದ್ರ ಬಗ್ಗೆ ತಾನೇ ಓದ್ಕೊ ಬಂದಿರೋದು, ಹಾಗಾಗಿ ನಾನು ಅದೇ ಮಾಡ್ತೀನಿ ಅಂದ. ನಾವು ಅದಕ್ಕೆ ಜಾಸ್ತಿ ತಲೆ ಕಸ್ಕೊಳಕ್ಕೆ ಹೋಗಿಲ್ಲ ಅಣ್ಣ. ಸರಿ ಬಿಡು, ಅವನಿಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ನನ್ನ ಮಗನೇ ಬರ್ತಾರೆ, ಹೆಂಗೆ ಬರ್ದಿರುತ್ತೋ ಹಂಗೆ ಆಗುತ್ತೆ. ಸರಿ, ನಾನು ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕು, ನಾನು ಹೋಗ್ಬಿಟ್ಟು ಬನ್ನಿರಿ, ನಾನು ಹೋಗ್ತೀನಿ. ಕಮಲು, ಯಾಕೋ ನಿಮ್ಮ ಅಣ್ಣ ಸ್ವಲ್ಪ ಬೇಜಾರಾದಂಗೆ ಇದ್ದಿಲ್ವಾ? ಹಾಂ ಊರಿ, ನನಗೂ ಯಾಕೋ ಹಂಗ ಅನಿಸ್ತು. ಆದರೆ ಅಣ್ಣ ಬೇಜಾರು ಮಾಡ್ಕೊಳ್ತಾರ ಏನಿದೆ ಅಂತ ವಿಷಯ ಏನೂ ಇಲ್ವಲ್ಲ. ಬಿಡಿ, ಹೋಗ್ಲಿ. ಸರಿ, ಹೋದ್ರೆ ಹೋಗ್ಲಿ ಬಾ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಏನು ಹೇಳಮ್ಮ, ಇವತ್ತು ಟೈಮ್ ಸರಿಯಾಗಿ ಬಂದ್ಬಿಟ್ಟಿದ್ಯಾ? ಅನ್ನಂಗೆ ಊರೊಳೇನು ವಿಶೇಷ ಏನೂ ಇಲ್ಲ ಅನ್ಸುತ್ತೆ, ಅದಕ್ಕೆ ಬೇಗ ಬಂದ್ಬಿಟ್ಟಿದ್ಯಾ. ಇಲ್ಲ ಅಂದರೆ ನೀನು ಇಷ್ಟು ಬೇಗ ಬರ್ತಿದ್ದೆ. ಊರೊಳೆ ಏನು ಸುದ್ದಿ ಆಗುತ್ತೆ, ಏನು ಬಿಡುತ್ತೆ ಎಲ್ಲ ತಿಳ್ಕೊಂಡು ಬರ್ತಿದ್ದೆ ನೀನು ನಿಧಾನಕ್ಕೆ. ಇವತ್ತೇನು ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ಬೇಗ ಬಂದ್ಬಿಟ್ಟಿದೆ ತಾನೇ? ಅಯ್ಯೋ ಗೀತಕ್ಕ, ಸುದ್ದಿಗೇನು ಬೇಜಾನೈತೆ, ಆದರೆ ಎಲ್ಲ ವಿಷಯ ಎಲ್ರಿಗೂ ಹೇಳೋಕ್ಕಾಗುತ್ತಾ? ಆಗಲ್ಲ ತಾನೇ, ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ, ಹೇಳೋ ಬೇಡೋ ಅಂತ. ಅಯ್ಯೋ ದೇವ್ರೆ, ಅಂಥದ್ದೇನಾಯಿತು ಹೇಳು, ಪರವಾಗಿಲ್ಲ. ಅದೇನು ಗೊತ್ತಾಗಿತ್ತಕ್ಕ, ನಿನಗೆ ಗೊತ್ತಿರ್ಬೋದು, ನಿಂಗೆ ಗೊತ್ತಿಲ್ಲದ ವಿಷಯ ಏನೂ ಅಲ್ಲ. ಅದೇ ರಾಮೇಗೌಡ್ರ ಮಗಳಿಗೂ ಕಮಲಕ್ಕ ಅವ್ರ ಮಗನಿಗೆ ಎಂಗೇಜ್ಮೆಂಟ್ ಅಂತಂತೆ ಮೊನ್ನೆ. ನೀವು ಹೋಗಿಲ್ವಾ? ಅದೇನಪ್ಪ, ಒಂದೇ ವಂಶದವರು ಅಂತ ಹೇಳ್ತೀರಾ? ವಂಶದವರು ಅನ್ನೋಕ್ಕಿಂತ ಒಂದೇ ಕುಟುಂಬದವರು ಅಂತ ಹೇಳ್ತೀರಾ? ಒಬ್ಬರ ಮನೆ ಫಂಕ್ಷನ್ಗೆ ಇನ್ನೊಬ್ರು ಹೋಗಲ್ಲ, ಅದೆಂಥದ್ದು ನಿಮ್ಮದು ನ್ಯಾಯ? ಏಯ್, ನಾನು ಯಾವಾಗಲೇ ಬನ್ನಿ ಹತ್ರ ಹೇಳಿದ್ದೀನಿ ಅವ್ರು ನಮ್ಮ ಕುಟುಂಬದವರು ಅಂತ. ನಮಗೂ ಅವ್ರಿಗೂ ಏನು ಸಂಬಂಧನೇ ಇಲ್ಲಪ್ಪ. ನಾವ್ಯಾಕೆ ಹೋಗ್ಬೇಕು? ಅವ್ರ ಸಂಬಂಧ ಅಂತೀಯ? ಅವ್ರ ಮನೆ ಫಂಕ್ಷನ್ಗೆ ನಮ್ಮ ಎರಡು ಸಹ ಹೋಗಲ್ಲ, ಅಂಥದ್ರಲ್ಲಿ ನಾವು ಹೋಗ್ತೀವ? ಹಾಂ, ನೋಡಿದ್ರೆ ನೀವು ಹೆಂಗೆ ಹೇಳ್ತೀರಾ ಅಂತ. ನೀವೇನೋ ಹೋಗಲ್ಲ ಸರಿ, ಆದರೆ ನಿಮ್ಮ ಇದನ್ನ ಮಾತ್ರ ಹೋಗ್ಬೋದಾ? ಏನು ನಮ್ಮ ಶರತ್ ಅಲ್ಲಿಗೆ ಹೋಗಿದ್ನಾ? ನಿಂಗೆ ಅದು ಹೇಳಿದ್ದು? ಏನೋ ಹೇಳ್ಬೇಡ, ಅವನೇ ಹೋಗ್ತಾನೆ. ಅಯ್ಯೋ ದೇವ್ರೆ, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಅದೇ ಅವರು ಕಮಲಮ್ಮ ಯಜಮಾನ್ ಇದ್ದಾರಲ್ಲ, ಅವರೇ ಬಂದು ಕರ್ಕೊಂಡು ಹೋಗ್ತಾ ಇದ್ರು, ನಾನೇ ನೋಡಿದ್ದೀನಿ. ಅದೇನೋ ಶಾಸ್ತ್ರ ಅಂತಪ್ಪ, ಶಾಸ್ತ್ರ ಮಾಡಬೇಕು, ನೀನೇ ಆಗ್ಬೇಕು ಶಾಸ್ತ್ರಕ್ಕೆ ಬಾಪ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಹೌದಾ? ಶಾಸ್ತ್ರಕ್ಕೆ ಅಂತ
ನಮ್ಮ ಶರತ್ನ ಕರ್ಕೊಂಡು ಹೋಗಿದ್ರಾ? ಎಷ್ಟು ಇವನು ಹೋಗಿದ್ನಾ? ಎಷ್ಟು ಧೈರ್ಯ ಇರಬೇಕು ನನಗೆ. ಅಲ್ಲ, ನಾನು ಒಂದು ಮಾತು ಅದಕ್ಕೆ ಹಿಂಗೆ ನನ್ನ ಕರಿತಾ ಇದ್ದಾರೆ, ನಾನು ಹೋಗ್ಲಾ ಬೇಡವಾ ಅಂತ ಕೇಳಿದೆ ಹೋದ್ನಲ್ಲ. ಹಾಂ, ಅಯ್ಯೋ ಹೋಗ್ಲಿ ಬಿಡಿ ಗೀತಕ್ಕ, ನನ್ನ ಮೇಲೆ ಹೇಳಕ್ಕೆ ಹೋಗ್ಬೇಡಿ ನಾನು ಹೇಳಿದೆ ಅಂತ. ಹಿಂಗೆ ಕಣ್ಣಿಗೆ ಬಿತ್ತು, ಅದಕ್ಕೆ ನಿಮ್ಮನ್ನ ಕೇಳಿದೆ. ನಿಮಗಂತೂ ಆಗಲ್ಲ ಆಗಲ್ಲ ಅಂತೀರಾ? ಚೆನ್ನಾಗೇ ಇರ್ತಾರೆ ಬಿಡ್ರಿ ಎಲ್ಲರೂ. ಏಯ್, ಯಾಕೆ ಹಂಗಂತ್ಯಾ? ರಂಗಮ್ಮಜ್ಜಿ ನಿಮ್ಮೆಲ್ಲರಿಗೂ ಒಬ್ಬ ಸಂಬಂಧ ತಾನೆ. ಅವ್ರ ಮನೆಯಲ್ಲೂ ಇರ್ತಾರೆ, ಇವ್ರ ಮನೆಯಲ್ಲೂ ಇರ್ತಾರೆ, ನಿಮ್ಮಲ್ಲೂ ಇರ್ತಾರಪ್ಪ. ಅಂದಂಗೆ ಎಲ್ಲನೂ ಒಂದಾದಂತ ಲೆಕ್ಕ. ಚೆನ್ನಾಗಿದ್ಮೇಲೆ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಬೇಕಪ್ಪ. ಅದನ್ನ ಬಿಟ್ಬಿಟ್ಟು ನಮ್ಗೆ ಆಗಲ್ಲ ಆಗಲ್ಲ ಅಂತ ಮೇಲ್ ಹೇಳ್ಕೊಳ್ಳೋದು, ಒಳಗಡೆ ಚೆನ್ನಾಗೇ ಇರೋದು. ಈ ದೊಡ್ಡವ್ರ ಮನೆಯೇ ವಿಷಯನೇ ಹೀಗೆ. ಸಾಕು ಮುಚ್ಚೆ ಬಾಯಿ. ಏನು ಸುಮ್ಮನಿದ್ದೀನಂತ ಬಾಯಿ ಬಂದಂಗೆ ಮಾತಾಡ್ತಾಳೆ. ಅಲ್ಲ, ನಿನಗೇನು ಸಂಬಂಧ ಅದರಲ್ಲಿ? ನಾವು ಹೇಗಾದರೂ ಇರ್ತೀವಿ. ಮನೆ ಬರ್ತೀಯಾ, ಕೆಲಸ ಮಾಡ್ತೀಯಾ, ಸಮ ತಗೊಂತೀವಿ, ಹೋಗ್ತೀಯಾ, ಅಷ್ಟರಲ್ಲೇ ಇರಬೇಕು. ಅಲ್ಲಿಂದ ತಂದು ಇಲ್ಲಿ ಹೇಳ್ತಾಳೆ, ಇಲ್ಲಿಂದ ಅಲ್ಲಿ ಹೇಳ್ತಾಳೆ. ಅಯ್ಯೋ ದೇವ್ರೆ, ಇವಾಗ ನಾನು ಬಂದು ಹೇಳಿದೆ, ನೀವು ತಾನೇ ಕೇಳಿದ್ದು. ನೀವು ಕೇಳಿದಕ್ಕೆ ಹೇಳಿದ್ದಪ್ಪ, ನಾನು ಸುಮ್ಮನೆ ಹೇಳ್ತೀನಾ? ಅಯ್ಯೋ ಗೀತಕ್ಕ, ಹೋಗ್ಲಿ ಬಿಡಿ. ಇನ್ನೊಂದು ವಿಷಯ ಇದೆ, ಅದನ್ನ ಕೇಳಿ. ಏನೇ ಅದು? ಕಮಲಮ್ಮ ಅವ್ರ ಮಗ ಇದ್ದಾನಲ್ಲ, ಚಿಕ್ಕ ಮಗ, ಅದೇ ಎಂಗೇಜ್ಮೆಂಟ್ ಆಗಿದ್ದು. ಅವನು ಊರಿಂದ ಬಂದನಲ್ಲ, ಅವನೇನು ಕೆಲಸ ಮಾಡಲ್ವಂತೆ. ಅವನು ರೈತ ಅಂತೆ, ಜಮೀನಲ್ಲಿ ಕೆಲಸ ಮಾಡಕ್ಕೆ ಬಂದವನಂತೆ. ಇದಕ್ಕೇನಕ್ಕಪ್ಪ ಅಷ್ಟು ದೂರ ಹೋಗಿ ಓದಬೇಕಾಗಿತ್ತು, ಇಲ್ಲೇ ಕಲ್ತಿದ್ದಾಗ್ತೈತಪ್ಪ. ಹೊಲದಲ್ಲಿ ಬೆಳೆ ಹೆಂಗೆ ಬೆಳಿಬೇಕು, ನೀರು ಹೆಂಗೆ ಕಟ್ಟಬೇಕು, ಮತ್ತು ಇನ್ನೇನಪ್ಪ ವ್ಯವಸಾಯ ಹೆಂಗೆ ಮಾಡಬೇಕು ಅನ್ನೋದನ್ನ ಕಲಿಯೋಕ್ಕೆ ಅಷ್ಟು ದೂರ ಹೋಗಿದ್ನಂತೆ. ನನಗಂತೂ ಯಾಕೋ ಇಷ್ಟ ಆಗಿಲ್ಲ. ನನಗನ್ಸುತ್ತೆ ಅವನು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಹೋಗುತ್ತಾ ಅಂತ. ಟೈಮ್ ಪಾಸ್ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಾನು ರೈತ ಅಂತ ಹೇಳ್ಕೊತವನೆ. ಯಾಕೆಂದರೆ ನಮ್ಮೂರು ಎಷ್ಟೊಂದು ಜನ ಗಂಡು ಮಕ್ಕಳಿಲ್ಲ, ಅವರೆಲ್ಲ ಜೊತೆ ಕೆಲಸ ಮಾಡ್ತಾ ಇರೋದು. ಖುಷಿಯಾಗಿ ಏನು ಮಾಡ್ತಾನೆ ಇವನು? ಅವರೆಲ್ಲ ಹಿಂಗೇನೆ ಕಲ್ತ್ಕೊಬರೋಕ್ಕೆ ಬೇರೆ ಊರಿಗೆ ಹೋಗಿದ್ದ, ಅದು ದುಡ್ಡು ಕೊಟ್ಬಿಟ್ಟು. ಎಲ್ಲ ನಾಟಕ ಆಗಲ್ಲ ಅವ್ರದ್ದು. ಅಷ್ಟೇ ಅಲ್ಲ, ಅವ್ರ ದೊಡ್ಡ ಮಗಂಗೆ ಅವ್ರ ಅಪ್ಪ ಒಂದು ಹೊಸ ಅಂಗಡಿ ನೋಡೋರಂತೆ. ದೊಡ್ಡ ಅಂಗಡಿ ಅಂತೆ, ಏನು ಮೈನ್ ರೋಡ್ಗೆ ಐತಂತೆ, ಎಲ್ಲ ಐತಂತೆ. ಅದನ್ನು ಅವ್ರ ಅಪ್ಪ ಇವನು ಕೊಡಿಸ್ಬಿಟ್ಟವ್ರೆ. ಯಾವ ಅಂಗಡಿನೇ ದೊಡ್ಡ ಅಂಗಡಿ ಅಂದರೆ ನಮ್ಮೂರಲ್ಲಿರೋದು ಒಂದೇ ಒಂದು ಅಂಗಡಿಯಪ್ಪ, ಅದೇ ಸೆಟಪ್ಪಂದು. ಅವನಂಗಡಿ ತೊಗೊಂಡ್ಬಿಟ್ರೆ ಹೆಂಗೆ? ಅದೇ ಅಂಗಡಿನೇ. ಸೆಟಪ್ಪರ ಮಗಳಿಗೆ ಮದುವೆ ಆಯ್ತಲ್ಲ, ಅದಕ್ಕೆ ಅಪ್ಪ ಊರಿಗೂ ಸೆಟ್ ಆಗ್ತಾರಂತೆ. ಅದಕ್ಕೆ ಆ ಅಂಗಡಿನ ಮಾರ್ತಾನಂತ ಗೊತ್ತಾಗಿದ ತಕ್ಷಣ ಅಪ್ಪ ಮಗ ಹೋಗ್ಬಿಟ್ಟು ಒಳಗಡೆ ಕುದಿಸ್ಕೊಂಡ್ಬಿಟ್ಟಿದ್ರೆ ವ್ಯವಹಾರನ. ಆ ಸೆಟಪ್ಪ ಎತ್ಕೊಂಡು ಇವ್ರಿಗೆ ಬಿಟ್ಟು ಬೇರೆ ಯಾವಾಗ ಕೊಡಲ್ಲ ಅಂತ ಕುಂತಿದ್ನಂತೆ. ಎಷ್ಟು ರೇಟ್ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ತಗೊಂಡವ್ರೆ. ಇನ್ನೊಂದು ವಾರ ಅಷ್ಟು, ಆಮೇಲೆ ಅಂಗಡಿ ಇವರೇ ಓನರು. ಅವರೇನೇ ನೋಡ್ದ ಅಪ್ಪ ಮಗ ಎಷ್ಟು ಕಿಲಾಡಿ ಇದ್ದಾರೆ ಅಂತ. ಅವ್ರಿಗೇನಮ್ಮ ಕಮ್ಮಿ, ದುಡ್ಡು ಬೇಕಾದಷ್ಟೈತೆ, ಇನ್ನೇನು ಖರ್ಚು ಮಾಡ್ತಾರೆ. ಇರೋದು ಇಬ್ಬರು ಗಂಡು ಮಕ್ಕಳು, ಏನು ಬೇಕಾದರೂ ಮಾಡ್ತಾರೆ. ಈ ರಾಮೇಗೌಡನ ಮೊದಲೇ ಕಿಲಾಡಿ. ತಂಗಿ ಅಂತ ನೈಸ್ ಮಾಡ್ಕೊಂಡು ಮೆತ್ತ ತಂಗಿ ಮಗನ ಕೊಟ್ಬಿಟ್ಟ ಮಗಳನ್ನ. ಇನ್ನೇನು ಮಾಡ್ತಾನೆ? ಅದು ಒಬ್ಬಳಷ್ಟೇ ಮೆತ್ತಗಿದ್ದಾಳೆ, ಆ ಇನ್ನೊಬ್ಳೊಳೆ ತನೋ ಬಜ್ಜಾರಿ ಅವಳು. ಎಲ್ಲ ಅವ್ರ ಅಮ್ಮನ ಬುದ್ಧಿ ಇರೋದೊಳಗೆ. ಅವ್ರ ದೊಡ್ಡೊಳಗೆ ಅವ್ರ ಅಪ್ಪನ ಥರ ಬುದ್ಧಿ, ಈ ಚಿಕ್ಕೊಳಗೆಲ್ಲ ಅವ್ರ ಅಮ್ಮನ ಥರ ಬಾಯಿ ದೊಡ್ಡ ಜಾಸ್ತಿ, ಬರೀ ವಟ ಅಂತಾಳೆ ಯಾವಾಗೂ. ಹೌದು, ಅಮ್ಮ ಕಮ್ಮಿ ಇದ್ದಾಳೆ, ಮಗಳು ಕಮ್ಮಿ ಇರ್ತಾಳೆ. ಆದ್ರೂ ಅದಕ್ಕೆ ನದಿರಿ ಇಬ್ರು ತುಂಬ ಚಂದ. ಅಮ್ಮ ಚಂದ ಅಂದ್ಕೊಂಡ್ರು ಎಲ್ಲೋ ಜೊತೆಯಲ್ಲೇ ಇರ್ತಾರೆ. ಅತ್ತಿಗೆ ಅಂದ್ಕೊಂಡು ಇಬ್ರು ಎಲ್ಲಿ ನೋಡ್ರು ಒಟ್ಟಿಗೆ ಇರ್ತಾರಲ್ಲ. ಏನಾದ್ರು ಇಬ್ಬರು ಮಧ್ಯೆ ಇರೋದಂಥದ್ದು ಅನ್ಯೂನ್ಯತೆ. ಗೀತಕ್ಕ, ಅವಳಮ್ಮ ನಿಮಗೂ ಅದಕ್ಕೆ ತಾನೇ ಆಗಬೇಕು. ಅದಕ್ಕೇನೆ ಆಗಬೇಕು. ನಾನು ಸುಮ್ಮನೆ ತಲೆ ಕಸ್ಕೊಳಕ್ಕೆ ಹೋಗಲ್ಲ. ನನ್ನಂತ ದೂರ ಸಂಬಂಧ ಬಿಡು, ನಾವಂತೀರ ಹತ್ತದವ್ರಲ್ಲ. ಹೋಗ್ಲಿ ಬಿಡು, ನೀನು ದೂರ ಸಂಬಂಧ ಅಲ್ವಾ, ನೀನು ದೂರನೇ ಇದ್ಬಿಡು. ಹತ್ರ ಆಗೋಕ್ಕೆಲ್ಲ ಹೋಗ್ಬೇಡ. ನಿಮ್ಗೆ ಯಾಕಬೇಕು? ನೀನು ನೆಮ್ಮದಿಯಾಗಿದೆಯಲ್ಲ. ಅಯ್ಯೋ ಹೀರಮ್ಮ, ನಿನ್ನ ಹತ್ರ ಏನೇ ಬಚ್ಚಿಡೋದು? ಏನು ನೆಮ್ಮದಿಯಾಗಿದ್ದೀನಿ ಹೇಳು? ನನಗೂ ಅಂತ ಒಂದೆರಡು ಮಕ್ಕಳಾಗದಿದ್ರೆ, ಎರಡು ಬೇಡ ಒಂದು ಮಗು ಆಗಿದ್ದಿದ್ರೆ ನಾನು ಎಲ್ಲರ ಹತ್ರ ಖುಷಿಯಾಗಿರ್ಬೋದಾಗಿತ್ತಾ. ಆದರೆ ದೇವ್ರನ್ನ ನಾನು ಬರದೇ ಇಲ್ವಲ್ಲ, ಏನು ಮಾಡಲಿ ಹೇಳು? ಅಲ್ಲ ಗೀತಕ್ಕ, ನೀನು ಹಾಸ್ಪಿಟಲ್ ತೋರಿಸ್ಕೊಂಡಿಲ್ಲ. ಇವಾಗ ಏನೇನೋ ಮಾಡ್ತಾರಂತಲ್ಲ ಮಕ್ಕಳಾಗೋದಕ್ಕೆ, ಹಂಗೆಲ್ಲ ನೀನು ಮಾಡಿಸ್ಕೊಂಡಿದ್ರೆ ನಿನಗೊಂದು ಮಗು ಆಗ್ತಿತ್ತಾ? ಅಯ್ಯೋ, ಅವೆಲ್ಲ ಮಾಡಿದ್ದಾಯ್ತು ಕಣೆ. ಡಾಕ್ಟ್ರು ಕೇಳಿದಾಗೆಲ್ಲ ಆಗುತ್ತೆ ಅಂತ ಇಷ್ಟು ವರ್ಷ ಬಂದ್ಬಿಟ್ರು. ಇನ್ನು ಮುಂದೆ ಎಲ್ಲಿ ಮಕ್ಕಳಾಗುತ್ತೆ ಹೇಳು? ಅಯ್ಯೋ ಹಂಗಾಕಂತೀಯ? ಎಷ್ಟು ವರ್ಷದ ಮಕ್ಕಳಾಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರು. ನಿಂಗೇನು ಜಾಸ್ತಿ ವಯಸ್ಸಾಗಿಲ್ಲ, ಇವರು ಚಿಕ್ಕ ವಯಸ್ಸಾಯ್ತಾನೆ, ಆಗುತ್ತೆ ಬಿಡು. ಕಣೆ, ಆ ದೇವ್ರು ಕಂಡುಬಿಟ್ಟು ನನಗೊಂದು ಮಗು ಅಂತಾದರೆ ಚೆನ್ನಾಗಿರುತ್ತೆ. ಹೌದು ಗೀತಕ್ಕ, ದೇವ್ರು ಹೆಂಗಾದ್ರೆ ಮಾಡಿ ನೀವು ಒಳ್ಳೇದು ಮಾಡಿ ಒಂದು ಮಗು ಆಗ್ಬಿಟ್ರೆ ಚೆನ್ನಾಗಿರುತ್ತೆ. ಆವಾಗ ಅಣ್ಣ ಅವ್ರ ಮನೆಗೆ ಹೋಗೋದು ತಪ್ಪುತ್ತೆ. ಯಾರ ಮನೆಗೆ ಹೋಗೋದು ತಪ್ಪುತ್ತೆ? ಈರಮ್ಮ
ನೀನು ಏನು ಹೇಳ್ತಿದ್ಯಾ ಅದನ್ನ ಸರಿಯಾಗಿ ಮತ್ತೆ ಒಂದ್ಸರಿ ಹೇಳು. ಅಯ್ಯೋ ನಾನು ಬಿಟ್ಟು ತಲೆ ಕೆಟ್ಟೋಳು. ನಾನು ಏನು ಹೇಳೋಕೆ ಹೋಗಿ ಏನೋ ಹೇಳ್ತಾ ಇದ್ದೀನಿ. ಅದೇ ಇಲ್ಲ ಬಿಡಕ್ಕ, ಅಂದಂಗೆ ಬಾ ಬಟ್ಟೆ ಎತ್ತಕ್ಕೆ ಬಾ, ಅದನ್ನ ಮಿಷಿನ್ಗೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಬಿಟ್ಟು ಮನೆ ಎಲ್ಲ ಒರೆಸ್ಕೊಂಡು ಹೋಗ್ತೀನಿ. ಬಕ್ಕ ಇದ್ರ ಮೇಲೆ ಐತೆ ಬೇಗ. ಅಯ್ಯೋ ಇವಳ ಅದೇನು ಹೇಳ್ಬೇಕಂತ ಬಂದ್ಲು ಹಂಗೆ ಹೊಂಟೋದ್ಲಲ್ಲ. ಇವಳೊಬ್ಳು. ಮಾನಸ ಇವಾಗ ಏನಿಗೆ ಇಲ್ಲಿಗೆ ಬರೋಕೋದು ನೋಡು, ಮಳೆ ಬೇರೆ ಬರ್ತದೆ, ಬಾ ಆ ಕಡೆ ಎಲ್ಲಾದ್ರೂ ಹೋಗೋಣ. ಬೇಡ ಶರತ್, ಮಳೆ ಆದ್ರೂ ಬರಲಿ ಬಿಸಿಲಾದ್ರೂ ಬರಲಿ, ನಾನು ಇವ್ರ ಜೊತೆ ಮಾತಾಡಲೇಬೇಕು. ಸರಿ ಹೋಗ್ಲಿ, ಮರದ ಕಡೆಗಾದ್ರೂ ಹೋಗೋಣ ಬಾ, ಇಲ್ಲಿ ನೆನ್ಕೊಂಡು ಯಾಕೆ ಮಾತಾಡಬೇಕು? ನೋಡು ಶರತ್, ಈ ಮಳೆ ಇವಾಗ ಬಂದು ಸ್ವಲ್ಪ ನಿಂತೋಗುತ್ತೆ, ಆದರೆ ನಾನು ಹೇಳೋ ಮಾತು ನಿಂತೋದ್ರೆ ನಮ್ಮ ಜೀವ ನಿಂತೋಗುತ್ತೆ. ಇವಾಗ ಅದೆಲ್ಲ ಬಿಡು, ನಾನು ಹೇಳೋದು ಕೇಳಿಸ್ಕೊ. ಸರಿ ಅದೇನು ಹೇಳು. ನೋಡು ಶರತ್, ನಮ್ಮ ಎಂಗೇಜ್ಮೆಂಟ್ ಅಂತೂ ಮುಗ್ದೋಯ್ತು. ಇನ್ನು ಮದುವೆಗೆ ಇನ್ನೊಂದು ವಾರ ಅಷ್ಟೇ ಬಾಕಿ ಇದೆ. ಇವಾಗೂ ಇವನ್ ಮಾತಾಡದೆ ಹೋದರೆ ನಾನು ಹೇಗೆ ಮಾಡಲಿ ಹೇಳು? ನನ್ನ ಕೈಯಲ್ಲಿ ಹೇಳೋಕ್ಕೂ ಆಗ್ತಿಲ್ಲ, ಸುಮ್ಮನೆ ಇರೋದಕ್ಕೂ ಆಗ್ತಿಲ್ಲ. ಸ್ವಲ್ಪ ದಿನ ತಡ್ಕೊ ಮಾನಸ, ನಾನೆಲ್ಲ ಹೇಳ್ತೀನಿ. ಆಗಲ್ಲ ಶರತ್, ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಇವತ್ತೇ ಇಲ್ಲ ನಾಳೆ ಒಳಗೆ ಬಂದು ಎಲ್ಲ ಹತ್ರ ವಿಷಯ ಹೇಳ್ಕೊಂಡ್ರೆ ನಾವು ಬದುಕೋತೀವಿ. ಇಲ್ಲಾಂದರೆ ನನಗೆ ಮದುವೆ ಖಂಡಿತ ಆಗ್ಬಿಡುತ್ತೆ. ಒಂದ್ಸರಿ ಮದುವೆ ಅಂತ ಆದ್ಮೇಲೆ ನಿಮಗೆ ಗೊತ್ತಲ್ಲ. ಬೇಡ ಮಾನಸ ಹಂಗೆಲ್ಲ ಹೇಳೋಕೆ ಹೋಗ್ಬೇಡ. ನೋಡ್ದಾ, ಮದುವೆ ಅನ್ನೋ ಪದ ಕೇಳಿದ್ರೆ ನಿಂಗಾಗುತ್ತೆ, ಆದರೆ ನನ್ನ ಮನಸ್ಸಿಗೆ ಹೇಗಾಗಿರ್ಬೇಡ ಹೇಳು. ಇವತ್ತೇನಾದರೂ ಆಗಲಿ, ನಾನು ಮನೋಜ್ಗೆ ಅವನಿಗೆ ಹತ್ರ ಎಲ್ಲ ವಿಷಯ ಹೇಳ್ಕೊಂಬಿಡ್ತೀನಿ. ಅವನು ನನ್ನ ಫ್ರೆಂಡ್ ಅಲ್ವಾ, ಅರ್ಥ ಮಾಡ್ಕೋತಾನೆ. ಯಾಕೆಂದ್ರೆ ಅವನಿಗೂ ನಮ್ಮದೇ ವಯಸ್ಸಲ್ವಾ, ಅವನಂತ ಮಾತಾಡೋಕೆ ನಂಗೆ ಸಂಕೋಚ ಏನಾಗಲ್ಲ. ಆದರೆ ನಿಮ್ಮ ಅಪ್ಪ ಅಮ್ಮ ಹತ್ರ, ನಿಮ್ಮ ಅತ್ತೆ ಮಾತಾಡೋಕೆ ನನಗೆ ತುಂಬ ಭಯ ಆಗುತ್ತೆ ಮನಸ್ಸ. ಏನಾದರೂ ಮಾಡು, ಒಟ್ಟಿನಲ್ಲಿ ಮದುವೆ ನಿಲ್ಲಿಸು, ಅಷ್ಟೇ ನಂಗೆ ಬೇಕಾಗಿರೋದು. ಅದೇ ಶರತ್, ಇದೇನಿದು, ನಾನು ಯಾವಾಗ ಬಂದು ನೀವು ಇಬ್ಬರು ಹೀಗೆ ಸಿಗ್ತಿರಲ್ಲ. ಓ ಮನೋಜ್, ನೀನು ಬಂದಿಯಾ? ಅದು ಸರಿ, ಈ ಮಳೇಲಿ ಯಾಕೆ ನಿಂತ್ಕೊಂಡಿದ್ರ? ಬನ್ನಿ ಆ ಕಡೆಗೆ ಹೋಗೋಣ. ನಾನು ಬಂದಿದ್ದೆ ತಡ, ಮಳೆ ನಿಂತೇ ಹೋಯ್ತು. ಅದು ನನಗೆ ಏನು, ನೀವು ತುಂಬ ಇಂಪಾರ್ಟೆಂಟಾಗಿ ಏನೋ ಮಾತಾಡ್ತಾ ಇದ್ರಲ್ಲ, ಏನು ವಿಷಯ ಅಂತ ಕೇಳ್ಬೋದಾ ನಾನು? ಅದು ಮನೋಜ್, ಅದು ನೀನಿರು ಮಾನಸ, ನಾನು ಮಾತಾಡ್ತೀನಿ. ಸರಿ ನೀನು ಹೋಗು. ಹಾಕೊಂಡು ಹೋಗು ಅಂತೀಯ, ಇರ್ಲಿ ಬಿಡು. ಇಲ್ಲ, ನಾನು ಸ್ವಲ್ಪ ಕೆಲಸ, ನಾನು ಹೋಗ್ತೀನಿ. ಅರೆ, ಎಂಗೇಜ್ಮೆಂಟ್ ಆಗಿದೆ, ಇಷ್ಟು ನಾಚಿಕೆನಾ? ಹೊಟ್ಟೆ ಓದ್ಲು ಕೊನೆಗೆ. ಶರತ್, ನಿಂಗೊಂದು ವಿಷಯ ಗೊತ್ತಾ? ನಾನು ಎಷ್ಟು ಲಕ್ಕಿ ಗೊತ್ತಾ? ಮಾನಸ ಅಂತ ಹುಡುಗಿ ಸಿಗೋಕ್ಕೆ ನಾನು ತುಂಬ ಪುಣ್ಯ ಮಾಡಿದೆ ಕಣೋ. ನಾನು ಇಷ್ಟು ವರ್ಷ ಓದೋಕ್ಕಂತ ಹೋಗಿದ್ನಲ್ಲ, ನನಗೋಸ್ಕರ ಕಾಯ್ಕೊಂಡಿದ್ದಾಳಂತೆ ಪಾಪ. ಅಮ್ಮ ಹೇಳ್ತಾ ಇದ್ರು, ಅವಳು ನಿಂಗೋಸ್ಕರನೇ ಹುಟ್ಟಿರೋದು ಕಣೋ ಅಂತ. ನನಗಿದ್ನೆಲ್ಲ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀನೇ ಹೇಳು, ಅವಳು ಎಷ್ಟು ಗ್ರೇಟ್ ಅಲ್ವಾ? ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಮಾತಾಡ್ಕೊಂಡು ಮಾತುಗಳು, ನೀವಿಬ್ರು ಗಂಡ ಹೆಂಡ್ತಿ ಅಂತ. ಆ ಮಾತನ್ನೇ ನಂಬ್ಕೊಂಡು, ನನ್ನನ್ನೇ ಪ್ರೀತಿ ಮಾಡಿಕೊಂಡು ಇಷ್ಟು ವರ್ಷ ನನಗೋಸ್ಕರ ಕಾಯ್ಕೊಂಡಿದ್ದಾಳಲ್ಲ, ನಮ್ಮ ಮಾವ ಬರ್ತಾರೆ, ನನ್ನ ಮದುವೆ ಆಗ್ತಾನೆ ಅಂತ. ಅವಳು ಎಷ್ಟು ಗ್ರೇಟ್ ಅಲ್ವಾ? ನಿಜಕ್ಕೂ ನಮ್ಮ ಅಮ್ಮ ಅಪ್ಪಂಗಂತೂ ತುಂಬಾ ಖುಷಿ, ಇವಳು ನನ್ನ ಮದುವೆ ಆಗ್ತಾ ಇರೋದು. ಇವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಅವರು ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ ಕಣೋ. ನಾನು ಮಾಡ್ತಾರೋ ಕೆಲಸನ, ಅವಳು ಮಾಡ್ತಾರೋ ಕೆಲಸನ ಒಂದು ಸೇರಿಸ್ರಿ, ನಾವು ತುಂಬ ಜೀವನದಲ್ಲಿ ತುಂಬ ದೊಡ್ಡ ಎತ್ತರಕ್ಕೆ ಬೆಳಿಬೋದು ಕಣೋ. ನಂಗೆ ಅದನ್ನು ತುಂಬ ಖುಷಿ ಇದೆ. ನಾನು ಮಾಡೋ ಕೆಲಸದಲ್ಲಿ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ಅಂತ ನಂಗೆ ಖಂಡಿತ ನಂಬಿಕೆ ಇದೆ. ನಾನಂತೂ ಮದುವೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಹೇಳಬೇಕಂದ್ರೆ. ಅಯ್ಯೋ ಶರತ್, ನಾನು ನೋಡು, ನನ್ನ ಕನಸು ಬಗ್ಗೆ ಮಾತಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ನನಗೆ ನೀ ಏನೋ ಮಾತಾಡ್ಬೇಕು ಅಂತ ಹೇಳಿದಿಲ್ಲ, ಏನು ವಿಷಯ ಹೇಳು. ಅದು ಏನೂ ಇಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ನೀನು ತುಂಬ ಲಕ್ಕಿ ಕಣೋ. ಮಾನಸ ಅಂತ ಹುಡುಗಿ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಯಾರಾದರೂ ಅಷ್ಟೇ. ಸರಿ ಇರು, ಅವಳು ಹೋಗ್ಬಿಟ್ಲಲ್ಲ, ನಾನು ಸ್ವಲ್ಪ ಮಾತಾಡ್ಬೇಕು, ಅವಳ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಸರಿನಾ? ನಾನು ಇವನ ಹತ್ರ ಏನಂತ ಮಾತಾಡಲಿ?